ನಿನ್ನೆ ಪಂದ್ಯವನ್ನ ಗೆದ್ದು ಪಾಯಿಂಟ್ಸ್ ಟೇಬಲ್ನಲ್ಲಿ ಮೊದಲ ಸ್ಥಾನಕ್ಕೆ ಇರುವ ಕನಸನ್ನ ಇಟ್ಕೊಂಡಿದ್ದಂತಹ ಪಂಜಾಬ್ ಕಿಂಗ್ಸ್ಗೆ ಡೆಲ್ಲಿ ಕ್ಯಾಪಿಟಲ್ಸ್ ಆಘಾತವನ್ನ ನೀಡಿದ್ದಾರೆ. ಹಾಗಾಗಿ ಮೊದಲ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಂತಹ ಪಿಬಿಕೆಎಸ್ಗೆ ಹಿನ್ನಡೆಯಾಗಿದ್ದು ಎರಡನೇ ಸ್ಥಾನದಲ್ಲೇ ಉಳಿದುಕೊಂಡಿದೆ. ಹೌದು, ನಿನ್ನೆ ಪಂಜಾಬ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ 6 ವಿಕೆಟ್ಗಳ ಗೆಲುವನ್ನ ದಾಖಲಿಸಿದ್ದು ಟೂರ್ನಿಗೆ ಗೆಲುವಿನೊಂದಿಗೆ ವಿದಾಯವನ್ನ ಹೇಳಿದ್ದಾರೆ. ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ 8 ವಿಕೆಟ್ ನಷ್ಟಕ್ಕೆ ನಿಗದಿತ 20 ಓವರ್ಗಳಲ್ಲಿ 206 ರನ್ಗಳನ್ನು ಕಲೆ ಹಾಕುತ್ತೆ. ಇನ್ನು ಸ್ಫೋಟಕ ಆಟವಾಡಿದಂತಹ ಶ್ರೇಯಸ್ ಅಯ್ಯರ್ 53 ರನ್ ಸಿಡಿಸಿದ್ರೆ ಮಾರ್ಕಸ್ ಸ್ಟೋನಿಸ್ 16 ಎಸೆತಗಳಲ್ಲಿ 44 ರನ್ ಬಾರಿಸಿ ಬೃಹತ್ ಮೊತ್ತದತ್ತ ತಂಡವನ್ನ ಕೊಂಡೊಯ್ತಾರೆ. ಇನ್ನು ಈ ಬೃಹತ್ ಗುರಿಯನ್ನು ಬೆನ್ನತ್ತಿದ ಡೆಲ್ಲಿ ಕೇವಲ 19.3 ಓವರ್ಗಳಲ್ಲೇ ಗೆಲುವಿನ ದಡ ಸೇರಿದ್ರು. ಅದರಲ್ಲೂ ಡೆಲ್ಲಿ ಪರ ಸಮೀರ್ ರಿಜ್ವಿ ಚೊಚ್ಚಲ ಐಪಿಎಲ್ ಅರ್ಧಶತಕವನ್ನ ಸಿಡಿಸಿ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಪಂಜಾಬ್ ಬೌಲರ್ಗಳ ಬೆವರಿಳಿಸಿದ ರಿಜ್ವಿ 25 ಎಸೆತಕ್ಕೆ 3 ಬೌಂಡ್ರಿ 5 ಸಿಕ್ಸರ್ಗಳೊಂದಿಗೆ ಔಟ್ ಆಗದೆ 58 ರನ್ ಅನ್ನ ಬಾರಿಸಿದ್ರು. ಇನ್ನು ಕೆಎಲ್ ರಾಹುಲ್ ಮತ್ತು ಡುಪ್ಲೆಸಿ ತಂಡಕ್ಕೆ ಉತ್ತಮ ಆರಂಭವನ್ನ ಒದಗಿಸಿದ್ರು. ಕರುಣ್ ನಾಯರ್ ಕೂಡ 27 ಎಸೆತಗಳಲ್ಲಿ 44 ರನ್ ಸಿಡಿಸಿ ತಂಡದ ಮೊತ್ತವನ್ನ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಹೀಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಬ್ಯಾಟರ್ಗಳು ಉತ್ತಮ ಪ್ರದರ್ಶನವನ್ನ ನೀಡುವುದರ ಮೂಲಕ ಎರಡನೇ ಸ್ಥಾನದಲ್ಲಿದ್ದಂತಹ ಪಂಜಾಬ್ ಮೊದಲ ಸ್ಥಾನಕ್ಕೆ ಇರುವಂತಹ ಕನಸಿಗೆ ಡೆಲ್ಲಿ ಸೋಲಿನ ರುಚಿ ತೋರಿಸಿದೆ. ಇನ್ನು ಇವತ್ತು ಸಂಡೇ ಡಬಲ್ ಹೆಡ್ಡರ್ ಪಂದ್ಯ ನಡೆಯಲಿದ್ದು ಗುಜರಾತ್ ಟೈಟನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ಮಧ್ಯಾಹ್ನ 3:30ಕ್ಕೆ ಪಂದ್ಯ ನಡೆಯಲಿದೆ. ಸದ್ಯ ಅಗ್ರಸ್ಥಾನದಲ್ಲಿರುವಂತಹ ಗುಜರಾತ್ ಟೈಟನ್ಸ್ ತಮ್ಮ ಸ್ಥಾನವನ್ನ ಗಟ್ಟಿಪಡಿಸಿಕೊಳ್ಳಲು ಈ ಪಂದ್ಯವನ್ನ ಗೆಲ್ಲಲೇಬೇಕಿದೆ. ಗುಜರಾತ್ 13 ಪಂದ್ಯಗಳನ್ನು ಆಡಿದ್ದು ಗುಜರಾತ್ಗೆ ಇದು ಕೊನೆ ಪಂದ್ಯವಾಗಿದೆ. 18 ಅಂಕಗಳೊಂದಿಗೆ ಅಗ್ರಸ್ಥಾನದಲ್ಲಿದೆ. ಈ ಪಂದ್ಯವನ್ನೇನಾದರೂ ಸೋತ್ರೆ ಇನ್ನುಳಿದಂತಹ ತಂಡಗಳಿಗೆ ಮೊದಲ ಸ್ಥಾನಕ್ಕೇರಲು ಅವಕಾಶ ಮಾಡಿಕೊಟ್ಟಂತಾಗುತ್ತೆ. ಇನ್ನು ಮತ್ತೊಂದು ಕಡೆ ಸಂಜೆ 7:30ಕ್ಕೆ ಹೈದರಾಬಾದ್ ಮತ್ತು ಕೋಲ್ಕತಾ ನೈಟ್ ರೈಡರ್ಸ್ ನಡುವೆ ಪಂದ್ಯ ನಡೆಯಲಿದೆ. ಈಗಾಗಲೇ ಎರಡೂ ತಂಡಗಳು ಕೂಡ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಿದ್ದು ಉಭಯ ತಂಡಕ್ಕೂ ಕೂಡ ಇದು ಲೀಗ್ನ ಕೊನೆಯ ಪಂದ್ಯವಾಗಿದೆ. ಅಂದ್ರೆ 14ನೇ ಪಂದ್ಯವಾಗಿದ್ದು ಹೈದರಾಬಾದ್ ಮತ್ತು ಕೆಕೆಆರ್ ನಡುವೆ ಫೈಟ್ ನಡೆಯಲಿದೆ.